ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತಕ್ಕೆ 11 ಜನ ಬಲಿ. ಬಿಜೆಪಿ ವಿರುದ್ಧ ಕೆಂಡ ಕಾರಿದ ಡಿಸಿಎಂ ಡಿಕೆಶಿ. ಬಿಜೆಪಿ ಸಾವಿನ ಮನೆಯಲ್ಲಿ ರಾಜಕೀಯ ಮಾಡುವ ಕೆಲಸ ಮಾಡ್ತಾ ಇದೆ. ತಪ್ಪಾಗಿದೆ, ನಾನು ಯಾರ ಮೇಲೂ ಕೂಡ ಬ್ಲೇಮ್ ಮಾಡಲ್ಲ ಅಂತ ಹೇಳಿ ಡಿಸಿಎಂ ಹೇಳಿದ್ದಾರೆ. ಅನಾಹುತ ಆಗಿ ಹೋಗಿಬಿಟ್ಟಿದೆ, ನಾನು ಸಮರ್ಥನೆಯನ್ನ ಮಾಡಲ್ಲ. ಅಷ್ಟು ಜನ ಸೇರಿದ್ರು ಕಂಟ್ರೋಲ್ ಮಾಡೋದಕ್ಕೆ ಆಗಲಿಲ್ಲ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. 11 ಜನ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಫಸ್ಟ್ ರಿಯಾಕ್ಷನ್ ಇದು. ಹೊಡೆದಾಕಿ ಪಾಪ ತುಳಿದು ಮಾಡಿ ಎಲ್ಲ ಹೆಚ್ಚು ಕಮ್ಮಿ ಎಲ್ಲ ಆಗಿದೆ. ಆಗಿಂತ ನಾನು ಸಮರ್ಥನೆ ಮಾಡ್ಕೊಳ್ತಾ ನಾನಿಲ್ಲ, ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ ನಾನು. ಬಟ್ ಅತಾಚುರಿ ಆಗಿದೆ. ಆಗಿದ್ನ ನಮಗೆ ಭಾಳ ನೋವಾಗಿದೆ. ಆ ದುಃಖದ ಎಲ್ಲ ಕುಟುಂಬ ಜೊತೆಲಿ ಇದಾಗಬಾರ್ದು. ಇಡೀ ದೇಶದಲ್ಲಿ ನಮಗೆ ಅವಮಾನ ಆಗಿದೆ. ಇದರಲ್ಲಿ ಬಿಜೆಪಿ ರಾಜಕಾರಣ ಮಾಡ್ತಾರೆ, ಅವ್ರು ಮಾಡ್ಕೊಳ್ಳಿ. ಅಂದಮೇಲೆ ಅವ್ರು ಯಾವಾಗಲೂ ರಾಜಕಾರಣ ಮಾಡ್ತಾರೆ. ಅವ್ರು ಹೇಳೋದೊಂದು ಮಾಡೋದೊಂದು. ಯಾರೊಬ್ಬ ಇದು ಕೊಟ್ಟಿದ್ದಿಲ್ವಾ, ಅವ್ರು ನಮ್ಮ ರಾಜ್ಯದವರಲ್ಲ, ಏನು ಸಿಗ್ಬೇಕಾಗಿತ್ತು, ಏನು ಸಂಭ್ರಮ ಬೇಕು ಅಂತ ಅವ್ರು ಬರೀ ದುಡ್ಡಿಗೆ ಮಾಡೋದು. IPL ಅವ್ರು ಬರೀ ದುಡ್ಡಿಗೆ ಮಾಡೋದು ಅಂತ ಅವ್ನು ಯಾರೋ CT ರವಿ ಅವತ್ತ ಸ್ಟೇಟ್ಮೆಂಟ್ ಮಾಡಿದ್ಲ್ವಾ. ತಿರ್ಗಾ ಬೆಳಗ್ಗೆ ಹೇಳ್ತಾರೆ, ನಾವು ಕಣ್ಣು ತುಂಬ್ಕೋಬೇಕಾಯ್ತು, 10 ದಿನ ನೋಡ್ಕೋಬೇಕಾಯ್ತು, ನೀವು ನಮ್ಗೆ ಇದನ್ನ ಪ್ರೊಸಿಷನ್ಗೆ ಪರ್ಮಿಷನ್ ಕೊಡಬೇಕಾಯ್ತು ಅಂತೆಲ್ಲ ಮಾತಾಡ್ತಾರೆ. ವಿಧಾನಸೌಧ ಎದುರುಗಡೆ ನೀವೇ ನೋಡಿದ್ರಲ್ಲ, ಜನ ಕಂಟ್ರೋಲ್ ಇಲ್ಲದೆ ಎಲ್ಲ ನಿಮ್ಮ ಮಾಧ್ಯಮದ ಮೇಲೆಲ್ಲ ಎಲ್ಲ ಕಲ್ಲು ಬಿಸಾಕೋದು, ಕಡ್ಡಿ ಬಿಸಾಕೋದು, ಮರ ಬಿಸಾಕೋದು, ಕೈಗೆ ಏನೇನು ಸಿಗ್ತದೆಲ್ಲ ಬಿಸಾಕೋದೆಲ್ಲ ಮಾಡ್ತಾ ಇದ್ರು. ಯಾರು ಕಂಟ್ರೋಲ್ ಮಾಡೋಕ್ಕಾಗ್ತದೆ? ನನಗೆ ಗೊತ್ತು, ನಾನು ಅದನ್ನು ಯಾರೋ ಗುರ್ತಿರ್ಲಿಲ್ಲ, ನನಗೆ ಗೊತ್ತಾಗಲಿಲ್ಲ ನನಗೆ.